ವಿಜೇತರಿಗೆ ಪ್ರಶಸ್ತಿಯನ್ನು ಕೊಡಬೇಕು. ಮತ್ತೆ ಸ್ಟೂಡೆಂಟ್ಸ್ಗಳಿಗೆ ಏನು ನಾವು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಸರ್ ನಮ್ಮ ಟೀಮ್ BMTC ವತಿಯಿಂದ, ಅದನ್ನು ಕೂಡ ಇವತ್ತು ವಿತರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆಮೇಲೆ ಇನ್ಶೂರೆನ್ಸ್ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಸರ್. ಇದನ್ನು ತಾವು ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸಂಸ್ಥೆ ಸಿಬ್ಬಂದಿಯ ಜೊತೆಗೆ ಹೇಗೆ ಮಾನ್ಯ MD ಸಾಹೇಬರಿಂದ 50 ಲಕ್ಷ ಚೆಕ್ಗಳನ್ನು ಕೂಡ ಕೂಡ ಮಾಡ್ತಿದ್ದಾರೆ. ಚೆಕ್ಗಳನ್ನು ಕೂಡ ಮಾಡಿದರು. ಒಟ್ಟಾರೆ 1.5 ಕೋಟಿ ಚೆಕ್ಗಳನ್ನು ವಿತರಣೆ ಮಾಡಿದರು. CWSO ಬಸವರಾಜ್ ಅವರ ಸುಪುತ್ರ ಬನ್ನಿ, ಪ್ರಕಾಶ್ ಅವರು 7 ಜೋರ ಚಪ್ಪಾಳೆ ಬರಲಿ, ಒಳ್ಳೆದಾಗಲಿ. ಮುಂದೆ ಇಲ್ಲೇ ಇರಿ, ರಾಮೋರೆ ಅಲ್ಲೇ ನಿಂತಿರಿ ಫೋಟೋ. ಪ್ರಕಾಶ್ ಘಟಕ 12 ಇವರ ಸುಪುತ್ರಿ. ಎನ್ ನರಸಿಂಹಪ್ಪ ಅವರು ಚಾಲಕರು, ಘಟಕ 6 ಇವರ ಸುಪುತ್ರಿ. ಅಂಕಿತಾ C, ಮಂಜುನಾಥ್ S ಅವರು ಇವರ ಸುಪುತ್ರಿ. ಪ್ರೀತಿ M, ಘಟಕ 30ರಲ್ಲಿ ಇವರ ಸುಪುತ್ರ ಇಶಾಂತ್ ಯಾದವ್ ಅವರು. ಫಿಜಾ ತಸ್ಕಿಲ್ ಅವರು. ಉಪಾಧ್ಯಕ್ಷರಾದ ನಿಖೇತ್ ರಾಜ್ ಅವರು, ಹಾಗೆ ನಮ್ಮ MD ಶಿವಕುಮಾರ್ ಅವರು, ಕಬಡ್ಡಿ ತಂಡ 2ನೇ ಬಾರಿಗೆ ಚಾಂಪಿಯನ್ ಆಗಿದ್ದಾರೆ. ಬಿಟ್ಟು ಬೇರೆ ಅದನ್ನು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ 1.5 ಕೋಟಿ ರೂಪಾಯಿ ಮೊದಲ ನಾವು ಪ್ರಾರಂಭ ಮಾಡಿದ 50 ಲಕ್ಷ ಪ್ರಾರಂಭ ಮಾಡಿದ್ವಿ. ಆಮೇಲೆ ಒಂದಾಯಿತು, ಈಗ 1.5 ಕೋಟಿ ಆಗಿದೆ. ಬಿಲ್ಡಿಂಗಲ್ಲೂ ಕೂಡ ಆಕ್ಸಿಡೆಂಟ್ ಆಗಿ ಅಂದರೆ ಸರ್ವಿಸಲ್ಲಿದ್ದಾಗ ಅವ್ರು ಕೆಲಸ ಮಾಡ್ತಾ ಇದ್ದಕ್ಕಿಂತ 60 ರೂಪಾಯಿ ಆಗ್ಬೋದು. ಕೆಲಸ ಮಾಡದೇ ಇದ್ದರೆ ಇನ್ನೂ ಕಡಿಮೆ ಆಗುತ್ತೆ. ಕೆಲಸ ಇದ್ದಿದ್ದ ಸಮಯದಲ್ಲಿ ನಮ್ಮಲ್ಲಿ ಮಾತ್ರ ಆಕ್ಸಿಡೆಂಟ್ ಆಗಿದ್ದೀರಿ ಅಂದರೆ 1 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಕೊಡ್ತಾ ಇದ್ದೀವಿ. ಆಕ್ಸಿಡೆಂಟ್ಸ್ ಇದೆಲ್ಲ ಇದು ಅವ್ರ ಕುಟುಂಬ ವರ್ಗಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸಿ, ಮತ್ತು ಇದೆ ನಮ್ಮ ಸರ್ವಿಸಲ್ಲಿದ್ದಾಗಲೇ ತೀರೋದಂಥವ್ರಿಗೆ ಏನು ಗೊತ್ತಿರಲಿಲ್ಲ. ಮಾಮೂಲಿ ನಿಮ್ಮ ಗ್ರ್ಯಾಜುಯೇಟ್ ನಿಮ್ಮ ಸರ್ವಿಸಲ್ಲಿ ಮೇಲೆ ಏನು ಬರುತ್ತೋ ಅಷ್ಟು ಮಾತ್ರ ಗೊತ್ತಾಯಿತು. ಆಮೇಲೆ ಇತ್ತೀಚೆಗೆ 2-3 ವರ್ಷಗಳಿಂದ ಒಂದು 4 ಕಾಂಪಿಟೇಷನಲ್ಲಿ ಇದೆಲ್ಲ ಕೂಡ ಪ್ರಾರಂಭ ಮಾಡಿ KSRTC 15 ಕೊಡ್ತಾರೆ ಅನಿಸುತ್ತೆ, 10 ಕೊಡ್ತಾರೆ. ಆಯು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲರಿಗೂ 10 ಕೊಡ್ತಾರೆ. ಸರ್ವಿಸಲ್ಲಿ ಇದ್ದಾಗ ತೀರೋದ್ರೆ ನಿಮ್ಮ ಏನು ಗ್ರ್ಯಾಜುಯೇಟಿ ಮತ್ತು ಸರ್ವಿಸಲ್ಲಿ ಏನೇನು ಸೌಲಭ್ಯ ಸಿಗುತ್ತೋ ಅದ್ರ ಜೊತೆಗೆ ಈ ಹಣ ಕೂಡ ನಿಮಗೆ ಸಿಕ್ಕಿದ್ರೆ, ತೀರೋದಂಥ ಕುಟುಂಬಕ್ಕೆ ಸಿಕ್ಕಿದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮನೆ ಕಟ್ಕೊಳ್ಳೋದಕ್ಕೆ, ಅದು ಬೇರೆ ಬೇರೆ ಕಷ್ಟಗಳಿಗೆ ಅನುಕೂಲ, ಸ್ವಲ್ಪ ಆದರೂ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ತೀರೋದಂಥ ಸೇವೆಯನ್ನು ಸ್ಮರಿಸ್ತಾ, ಮತ್ತು ಇವತ್ತು ಸ್ಕಾಲರ್ಶಿಪ್ಪು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕಾರ್ಯಕ್ರಮ ಅಂತ ಹಿಂದೆ ಮಾಡ್ತಾಯಿದ್ವಿ. ಇತ್ತೀಚೆಗೆ ಮಾಡಿದ್ದಾರೆ. KSRTC ಕೂಡ ಪ್ರತಿ ವರ್ಷ ಕೂಡ ಕೊಡ್ತಾರೆ. ಇದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸ್ವಲ್ಪ ಸಹಾಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ. ಮತ್ತು ಕ್ರೀಡಾ ಚಟುವಟಿಕೆಗಳು ಪ್ರತಿ ವರ್ಷ
ಬಾರಿ ಕೂಡ ಇದರಲ್ಲಿ ಕಿತ್ತೂರು ಕ್ರೀಡಾಂಗಣದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನ ಹಾಕೊಂಡಿದ್ದು ಮತ್ತು ನಮ್ಮದೇ 4 ಎಕರೆ ಜಾಗ ಇದೆ MS ಕಳಿ ಅಂತ ಅವರಿಗೋಸ್ಕರ ಒಳಾಂಗಣ ಮತ್ತು ಹೊರಾಂಗಣ ಸೌಲಭ್ಯಗಳು ಬೇಗ ಮುಗಿಸಿ ಯಾರ್ಯಾರು ಆಟಗಳಲ್ಲಿ ಭಾಗವಹಿಸುವಂಥ ಆಸಕ್ತಿ ಇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಇದು ಮತ್ತು ಕ್ರೀಡಾ ಚಟುವಟಿಕೆಗೆ ಅನುಕೂಲ ಕೂಡ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಒಂದು BMTC ಈ ಚೌಟ್ರಿ ಇನ್ನೊಂದು ಇಂಟರ್ನಲ್ ಬಂದಿದೆ, ಎಲ್ಲ ಕ್ಲಾಸ ಬಂದಿದೆ. ನಾವು 2 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ಕಾರಣಾಂತರದಿಂದ ಆಗ್ತಿಲ್ಲ. 1 ಎಕರೆ ಜಾಗ ಇದೆ ಎಲ್ಲ ಅಲ್ಲೊಂದು ಇದೇ ಥರದ ಸಮುದಾಯ ಭವನ ದೊಡ್ಡದಾಗಿಲ್ಲ ಅಂದರೂ ಕೂಡ ಅಲ್ಲಿ 2 ಚೌಟ್ರಿ ಮಾಡಬೇಕು. ಒಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದು ಒಂದು ಸ್ವಲ್ಪ ಸಣ್ಣದಾಗಿರ್ತಕ್ಕಂಥದ್ದು ಅದನ್ನು ಕಡಿಮೆ ಕೊಡ್ಬೋದು. ಇದೇ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಇದಾಗುತ್ತೆ, ಆ ಭಾಗಕ್ಕೆ ಉತ್ತರ ಭಾಗಕ್ಕೆ ಏನಾಗುತ್ತೆ ಅಲ್ಲೊಂದು ಚೌಟ್ರಿ ಕಟ್ಟಿದ್ರೆ ನಮ್ಮ ನೌಕರ ವರ್ಗದ ಮಕ್ಕಳ ಮದುವೆ ಅಥವಾ ಇನ್ನಿತರ ಯಾವುದೇ ಒಳ್ಳೆಯ ಕಾರ್ಯಗಳಿಗೆ ಅದು ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈಗಿನ ಮುಂದೆ ಎಂತೆ ಹೋಗ್ತಾರೆ, ಈ ರಾಜ್ಯನ ಕಟ್ಟರೆ, ದೇಶನ ಕಟ್ಟರೆ, ನಮ್ಮ ಸಾರಿಗೆ ಕುಟುಂಬದ ಇವರ ತಂದೆಯವರು ರಂಗನಾಥನ ಅವರು PC ಮೋನಿಕಾ ವಾಸು ವೇಣುಗೋಪಾಲ್ ಮೇಲೆ ಬನ್ನಿ ಸರ್ ತಂದೆಯವರು ಬಂದಿದ್ದಾರೆ. ಇದು ಹೆಮ್ಮೆ ಕೂಡ. ನವನೀತ್ ಗುಣಶ್ರೀಯ S. ರೂಬಿಯಾ ಮುಂದೆ ಯಶಸ್ವಿನಿ N. ಮುಂದೆ ತೇಜಸ್ ದೇವಮಣಿ ಅಪ್ಪ ನೀಡ್ತಕ್ಕಂಥ ಈ ಸಮಾರಂಭದಲ್ಲಿ ನಮ್ಮನ್ನೆಲ್ಲ ಒಂದು ಮಾತಾಡಿರುವಂಥ ರಾಮಲಿಂಗೇಶ್ವರ ಸಾಹೇಬರು, ವೇದಿಕೆ ಮೇಲೆ ಸೀನಿಯರಾಗಿರ್ತಕ್ಕಂಥ MD ಶಿವಕುಮಾರ್ ಅವರೇ ಹಾಗೂ SNB ಬಹಾದೂರ್ ಅವರೇ ಹಾಗೂ ಎಲ್ಲರಿಗಿಂತ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗದ ಎಲ್ಲ ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಹಾಗೂ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಆಟಗಾರರು, ವಿಜೇತರಿಗೆ ನನ್ನ ಅಭಿನಂದನೆಗಳು. ಇಷ್ಟು ಮಾತ್ರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆ ತುಂಬ ಕಷ್ಟದ ದಿನಗಳನ್ನ ನೋಡ್ತಾ ಇರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆಯಿಂದ ಸುಮಾರು 2 ಲಕ್ಷ ಕುಟುಂಬಗಳಿಗೆ ಅನುಕೂಲ ಆಗತಕ್ಕಂಥ ಸಂಸ್ಥೆ. ಈ ಸಂಸ್ಥೆಯ ಒಳ್ಳೆಯುವುದು ನಿಮ್ಮ ಕೈಲಿದೆ. ಅದಕ್ಕೆ ನಿಮ್ಮ ಶ್ರಮ ಇದ್ದರೆ ಅದಕ್ಕೆ ಫಲ ಸಿಗುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮುಂದಿನ ದಿನಗಳಲ್ಲೂ ಕೂಡ ಈ ಕಾಂಪಿಟೇಷನಲ್ಲಿ ಈ ಸಂಸ್ಥೆ ಬೆಳೀಬೇಕಾದ್ರೆ ನಿಮ್ಮ ಶ್ರಮ ಮತ್ತು ನಿಮ್ಮ ಒಂದು ನೈತಿಕ ಸ್ಥೈರ್ಯದಿಂದ ಬೆಳಿಬೇಕು. ನೀವೆಲ್ಲ ಶ್ರಮ ಬೀಳ್ತಾ ಇದ್ದೀರಾ. ನೀವು ಏನಾದರೂ ಬಸವಣ್ಣನ ತತ್ವ ಕಾಯಕವೇ ಕೈಲಾಸ ಅಂತ ಏನಾದರೂ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ವರ್ಗ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನೀವು ಇನ್ನೂ ಹೆಚ್ಚು ಶ್ರಮ ಹಾಕಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆನ ಚೆನ್ನಾಗಿ ನಡೆಸಿ ಅಂತ ನಾನು ಕೇಳ್ತೀನಿ. ಕಾರಣ ಯಾಕಂದರೆ ಸುಮಾರು 10 ವರ್ಷಗಳ ಹಿಂದೆ ಸ್ವಲ್ಪ ಅಲ್ಪ ಲಾಭವನ್ನು ಕಂಡಂಥ ಸಂಸ್ಥೆ ಪ್ರತಿನಿತ್ಯ ನಷ್ಟ ಅನುಭವಿಸ್ತಾ ಇದೆ. ಅದಕ್ಕೆ ತಾವುಗಳೆಲ್ಲ ಶ್ರಮವಾಗಿ ಚೆನ್ನಾಗಿ ಬೆಳೆಸಿ ನಾವು ಈ ಸಂಸ್ಥೆಗೆ ತಮ್ಮಗಳ ಆಶಯದಂತೆ ಕೆಲವು ಕ್ರೀಡಾಪಟುಗಳ ನಂತರ HMD ಕ್ರೀಡಾಂಗಣಕ್ಕೆ ಹೋದಾಗ ಹೇಳಿದ್ರು ನಮಗೆ ಕ್ರೀಡಾಂಗಣ ಇಲ್ಲ ಅಂತ. ಅದಕ್ಕೋಸ್ಕರ ನಿಮಗೆ ಈಗಾಗಲೇ ಮಿನಿಸ್ಟರ್ ಹೇಳಿದಾಗೆ ಕ್ರೀಡಾಂಗಣ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದೀವಿ. ಮತ್ತು ಆ ಕ್ರೀಡಾಂಗಣನ ಹಂತವಾಗಿ ಬೆಳೆಸಬೇಕು. ಯಾಕಂದರೆ ಯಾವುದೇ ಕ್ರೀಡಾಂಗಣ ಏಕಾಏಕಿ ಬೆಳೆಸೋಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ರೂಪುರೇಷೆಗಳನ್ನ ಮಾಡಿ ಯಾವ ರೀತಿ ಇರಬೇಕಂತ ನಾವು ಅದನ್ನು ಮಾಡಿ ನಮ್ಮ ಈ ಮುಂದಿನ ಬೋರ್ಡ್ ಮೀಟಿಂಗ್ ಒಳಗೆ ನಾವು ಮಾಡಿಕೊಡ್ತೇವೆ. ಮತ್ತು ಯಾವುದೇ ಸ್ಟೇಡಿಯಂ ಮಾಡ್ತೇವೆ ಹಂತವಾಗಿ. ಯಾಕಂದರೆ ಎಷ್ಟೋ ಜನ ಗೊತ್ತಿದೆಯೋ, ನಮಗೀಗ ಕ್ರಿಕೆಟ್ ಸ್ಟೇಡಿಯಂ ನೋಡ್ತೀರಾ, ಏನಪ್ಪ ಸ್ಟೇಡಿಯಂ ಕಟ್ಬಿಟ್ಟಿದ್ದಾರೆ ಅಂದರೆ ಆ ಸ್ಟೇಡಿಯಂ ಹೆಂಗಿತ್ತು ಅಂತ 50 ವರ್ಷಗಳ ಕೇಳಿ ಹೇಳ್ತಾರೆ. ಒಂದು ಕಡೆ ಬರೀ ಖಾಲಿ ಜಾಗ ಇತ್ತು, ಹಂಗೆ ಕಟ್ಕೊಂಡ್ಬಂದಿವತ್ತು. ಅದೇ ರೀತಿ ನೀವು ಅತ್ಯುನ್ನತವಾದ
ಸ್ಟೇಡಿಯಂ ಮಾಡಲಿಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ನಾನು ಈ ಸಂಸ್ಥೆಯಲ್ಲಿ ನನ್ನ ಟರ್ಮ್ ಮುಗಿದ ಮೇಲೆ ಇರೋದಿಲ್ಲ. MLA ಮತ್ತು MLC ಫಂಡ್ಗಳಲ್ಲಿ ಹಣ ಸಹಾಯ ಮಾಡಬೇಕು, ನಾನು ಸಹಾಯ ಮಾಡಿಕೊಡ್ತೀನಿ. ಯಾವ ಥರ ಇಲ್ಲಿ ಮಾಡಿಕೊಡ್ತೀನಿ. ಅದೇ ರೀತಿ ಕಲ್ಯಾಣ ಮಂಟಪಕ್ಕೂ MD ಅವರು ಮತ್ತು ರಾಜವರು ಸಹ ಒಂದು ಬೇಗ ಪ್ಲಾನ್ ಔಟ್ ಮಾಡಿ, ಇಲ್ಲ ಬೇರೆಯವರಾದ್ರೂ ಮಾಡಲಿ, ಇಲ್ಲ ನಾವಾದ್ರೂ ಮಾಡೋ ರೀತಿ ಮಾಡೋಣ. ಮತ್ತು ಈ ಕಲ್ಯಾಣ ಮಂಟಪದ್ದು ಸ್ವಲ್ಪ ಈ ಕಲ್ಯಾಣ ಮಂಟಪದಲ್ಲೂ ಕೂಡ ಸ್ವಲ್ಪ ನಮಗೆ ಪಾರದರ್ಶಕತೆ ಬೇಕಾಗಿರೋದ್ರಿಂದ ಮುಂದಿನ ದಿನಗಳಲ್ಲೂ ಕೂಡ ಇದೊಂದು ಕಮಿಟಿ ಮಾಡಿ ನಮ್ಮ ನೌಕರರ ವರ್ಗಕ್ಕೆ ಹೆಚ್ಚು ಅನುಕೂಲ ಆಗಬೇಕು, ಆ ರೀತಿ ಮಾಡ್ತೀವಿ. 1989ರಲ್ಲಿ ವೀರಪ್ಪ ಮೊಯ್ಲಿಯವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವರು, ನಿಮಗೆ ಗೊತ್ತಿಲ್ಲ, ಅವತ್ತಿನ ದಿನ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಕೆಲವೇ ಜನಗಳ ಹತ್ರ ಇತ್ತು. ಅವತ್ತು ಕ್ಯಾಪಿಟೇಷನ್ ಫೀಸ್ ಕಲೆಕ್ಟ್ ಮಾಡ್ತಾಯಿದ್ರು. ಯಾರು ಬಡ ಮಕ್ಕಳಿಗೆ, ನಮ್ಮಂಥ ಅಂದರೆ ಮಧ್ಯಮ ವರ್ಗದವರು ಯಾರು ಎಲಿಜಿಬಲ್ ಇದ್ದರೂ ಕೂಡ, ಅರ್ಹತೆ ಇದ್ದರೂ ಕೂಡ ಸೀಟ್ ಕೊಡ್ತಾ ಇರಲಿಲ್ಲ. ಎಲ್ಲ ಡೊನೇಷನ್ನಿಂದ ಸೀಟ್ ಕೊಡ್ತಾಯಿದ್ರು. ಅವತ್ತು ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವ್ರನ್ನ ಯಾಕೆ ನೆನೆಸ್ಕೋಬೇಕಾದ್ರೆ, ಅವತ್ತು ಅವ್ರು ತಂದಂಥ ಅವರ ಶಿಕ್ಷಣ ಸಚಿವರಾಗಿ ತಂದಂಥ CET ಇವತ್ತು ಆಲ್ ಇಂಡಿಯಾ ಲೆಕ್ಕದಲ್ಲಿ ನೀಟಾಗಿ ಪರಿವರ್ತನೆಗೊಂಡು ಇವತ್ತು ನಿಮ್ಮ ಮಕ್ಕಳು ಇಂಜಿನಿಯರು, ಡಾಕ್ಟರ್ ಅಂತ ಹೇಳ್ತೀರಾ, ಅದಕ್ಕೆ ಆಗತಕ್ಕ ಅವರು ಅವನ್ನ ನೆನಪಿನ ಭಾಳ ಹಳೆಯ ಸಂಸ್ಥೆ. ಅಂದರೆ ನಾನು 1985ನೇ ಇಸ್ವಿಯಲ್ಲಿ ಈ ಸಂಸ್ಥೆಯಲ್ಲಿ ಸುಮಾರು 100 ಬಸ್ಗಳನ್ನ ಆ ಕಾಲದಲ್ಲಿ ಬುಕ್ ಮಾಡಿದ್ದೆ, ಒಂದು ಕಾರ್ಯಕ್ರಮ ಮಾಡಲಿಕ್ಕೆ 100 ಬಸ್ಗಳು. ಅವಾಗ ಆ ಬಸ್ಗಳು ಕೊಡ್ತಾ ಇಲ್ಲ, ಯಾಕಂದರೆ ಶಾರ್ಟೇಜ್ ಬಸ್ ಇತ್ತು. ನಾನು 3 ಡೇಸು, ಈಗ ಏನೋ ಶಾಂತಿನಗರ ಮುಗಿಸ್ಕೊಂಡಿರುವ ಅದು ಬರೀ ಶೆಡ್ ಇತ್ತು, ಅಲ್ಲಿ 3 ಡೇಸ್ ಬಂದು ಕಾರು ನಾನು ಬಸ್ ತೊಗೊಂಡು ಹೋಗಿದ್ದೆ. ಮತ್ತು ಅದೇ ರೀತಿ ಆಗಲಿದೆ ಬಂಗಾಳದಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ ಸುಮಾರು 28 ಜನರಿಗೆ